ಯಾವ ಡೆವಲಪ್ಮೆಂಟು ಯಾವುದು? ಜಯದೇವ ಆಸ್ಪತ್ರೆ ಕಟ್ಟಿಸ್ಬೇಕಾದ್ರೆ ಅವರೊಬ್ಬರದೇ ಅಲ್ಲಿನ ಕಾಂಟ್ರಿಬ್ಯೂಷನ್ ಇಲ್ಲ. ಜಯದೇವ ಆಸ್ಪತ್ರೆಗೂ ಇಲ್ಲಿ ಏನವ್ರ ಮನೆಯಿಂದ ದುಡ್ಡು ತಂದು ಖರ್ಚು ಮಾಡೋರ? ಆಗಲಾದರೂ ಅರಸರು ಅವರ ಕುಟುಂಬದ ಆಸ್ತಿಗಳನ್ನು ಅಲ್ಲಿ ಇಲ್ಲಿ ಸಾಲ ಹಡ ಇಟ್ಟು ಸಾಲ ತಂದು ಅಭಿವೃದ್ಧಿ ಮಾಡಿರೋದು. ಒಡವೆ ಇಲ್ಲ, ಅವ್ರ ಕುಟುಂಬದ ಒಡವೆ ಇಲ್ಲ, ಪ್ಲೆಡ್ಜ್ ಮಾಡಿ ದುಡ್ಡು ತಂದು ಅಭಿವೃದ್ಧಿ ಮಾಡಿರೋದು. ನೀವೇನು ಮಾಡಿದ್ದೀರಿ? ಅಭಿವೃದ್ಧಿ ಹೆಸರಿನಲ್ಲಿ ಸರ್ಕಾರದ ಆಸ್ತಿ ಲೂಟಿ ಮಾಡಿರೋದೇ ನಿಮ್ಮ ಸಾಧನೆ. ಏನು ಮಾಡಿದ್ದೀರಿ ನೀವು? ಹೀಗಾಗಿದ್ದರೆ ನಾನು ಕ್ಲೈಮ್ ಮಾಡಬೇಕಲ್ವ? ಎಷ್ಟೋ ಒಂದು 18 ತಿಂಗಳು BJP ನಾವು ಇಬ್ಬರು ಸರ್ಕಾರ ಮಾಡಿದಾಗ ಮೈಸೂರು ನಗರಕ್ಕೆ JNNURM ಸ್ಕೀಮ್ನ ತಂದಂಥವನು ಕುಮಾರಸ್ವಾಮಿ. BJP ಸರ್ಕಾರ ಒಂದು ಹೊಂದಾಣಿಕೆಯಲ್ಲಿ JNNM ಸ್ಕೀಮ್ನಲ್ಲಿ ಸುಮಾರು 2,000 ಕೋಟಿ ಹಣ ಬಂತು. ಇವತ್ತು ಮೈಸೂರಿನ ಪ್ರಮುಖ ಅಭಿವೃದ್ಧಿಗೆ ಚಾಲನೆ ನಾವಿದ್ದಂಥ 20 ತಿಂಗಳು BJP JDSನ ಅವಧಿನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದೆಯಲ್ಲ, ಚರ್ಚೆ ಮಾಡೋಣಂತೆ. ಇವರು 2 ಬಾರಿ ಉಪಮುಖ್ಯಮಂತ್ರಿಗಳು, 1 ಬಾರಿ ಸಂಪೂರ್ಣಾವಧಿ ಮುಖ್ಯಮಂತ್ರಿ. ಈಗ 2ನೇ ಬಾರಿಗೂ ಸಂಪೂರ್ಣ ಮುಖ್ಯಮಂತ್ರಿ ನಾನೇ ಅಂತಕ್ಕಂಥದ್ದು ನಿನ್ನೆ ದಿನವೂ ಘೋಷಣೆ ಮಾಡಿದ್ದಾರೆ, ಪ್ರಶ್ನೆನೇ ಇಲ್ಲ ಅಂತ ಹೇಳಿ. ಇಷ್ಟೆಲ್ಲ ನೀವು ಈ ಮೈಸೂರು ಜನ ನಿಮಗೆ ಕೊಟ್ಟು ಪವರ್ನ ಏನಪ್ಪ ಅಂತ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿರೋದು. ನಾನು 2018 ಮುಖ್ಯಮಂತ್ರಿ ಇದ್ದಾಗ ಇವರೇ ಎಲ್ಲ ಬೆಂಬಲ ಕೊಟ್ಟಿದ್ರಲ್ಲ 14 ತಿಂಗಳು. ಇದೇ ವರುಣಾ ಕ್ಷೇತ್ರದ ಶಾಸಕರು ಸುಮಾರು 238 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ನನ್ನ ಮುಂದೆ ಅರ್ಜಿ ಕೊಟ್ಟಿದ್ದರು. ನಾನು 14 ಮುಖ್ಯಮಂತ್ರಿ ಅವಧಿಯಲ್ಲಿ ಹಾಗಿದ್ರೆ ಇವರು ಅಷ್ಟೆಲ್ಲ ಅಭಿವೃದ್ಧಿ ಮಾಡಿಬಿಟ್ಟಿದ್ರೆ ನಾನು ಇದ್ದ 14 ತಿಂಗಳಿಗೆ 238 ಕೋಟಿ ವರ್ಕಿಗೆ ಲೆಟ್ರ್ ಕೊಡಾರ ಆ ಕ್ಷೇತ್ರಕ್ಕೆ? ಇಲ್ವಲ್ಲ. ಕುಡಿಯೋ ನೀರು 53ರಲ್ಲಿ ಕೊಟ್ಟವ್ರು ನಾವು BJP JDS ಸರ್ಕಾರದಲ್ಲಿ. ಇಲ್ಲಿ ನಿಮ್ಮ ಮಳೆಹಳ್ಳಿ ಭಾಗದಲ್ಲಿ ಕೊಟ್ಟಿರೋರು ನಾವು. ನಿಮ್ಮ ರಾಜಕಾಲುವೆ ಮೈಸೂರು ನಗರದಲ್ಲಿ ಇಂಡ್ವಾಡಿದು ಎಷ್ಟು ಹೇಳಬೇಕು? ಹಾಗಂತೇಳಿ ನಾವು ಕ್ಲೈಮ್ ಮಾಡೋಕ್ಕಾಯ್ತದೆ? ಇದು ಹೆಸರನ್ನ ಹಿಡ್ಕೊಳ್ತಕ್ಕಂಥ ಈ ಖಯಾಲಿ ಇದೆಲ್ಲ ಬಿಡಬೇಕು ಮೊದಲು.